ಈ ಹತ್ಯೆ ಪ್ರಕರಣವನ್ನ ಹಲವು ಆಯಾಮಗಳಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಯಾವ ರೀತಿ ತನಿಖೆ ಆಗಬಹುದು, ಏನು ಎತ್ತ, ಯಾಕೆ ಹೀಗಾಯ್ತು, ಇದೆಲ್ಲದಕ್ಕೂ ಹುಡ್ಕೊಂಡು ಬಂದಾಗ ಯಾಕೆ ಹೀಗಾಯ್ತು ಅಂತ ಅವರ ಪತ್ನಿಗೆ ಮಾನಸಿಕ ಕಾಯಿಲೆ ಇದೆ ಅನ್ನುವಂಥ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿಗೆ ಮಾನಸಿಕ ಕಾಯಿಲೆ, ಸ್ಕಿಜೋಫ್ರೇನಿಯಾ. ಇಫ್ ಐ ಆಮ್ ನಾಟ್ ರಾಂಗ್, ಐ ಆಮ್ ರೈಟ್? ಎಸ್, ಸ್ಕಿಜೋಫ್ರೇನಿಯಾ ಸಮಸ್ಯೆಯಿಂದ ಓಂ ಪ್ರಕಾಶ್ ಅವರ ಪತ್ನಿ ಬಳಲ್ತಾ ಇದ್ರು. 12 ವರ್ಷದಿಂದ ಮಾನಸಿಕ ಕಾಯಿಲೆ ಏನೇನೋ ಕಲ್ಪಿಸ್ಕೊಂಡು ಆತಂಕ ಪಡ್ತಾ ಇದ್ರು. ನಾನು ಫಸ್ಟ್ ಟೈಮ್ ಇಂಥ ಒಂದು ಹೆಸರಿನ ಕಾಯಿಲೆ ಇದೆ ಅಂತ ಕೇಳ್ತಾ ಇರೋದು. ವೈದ್ಯರಿದ್ದಾರೆ ಇಲ್ಲಿ, ಅವರದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಗನ್ ಹಿಡಿದು ಭಯ ಪಡಿಸ್ತಾರೆ ಅಂತ ಸಂಬಂಧಿಕರಿಗೆ ಪಲ್ಲವಿ ಹೇಳ್ತಾ ಇದ್ರಂತೆ. ಪತಿಯ ಮೇಲೆ ಇಲ್ಲದ ಸಲ್ಲದ ಊಹೆಯನ್ನ ಮಾಡ್ಕೊಂಡಿರುವಂತಹ ಶಂಕೆ ಕೂಡ ಇದೆ. ಆ ಬಗ್ಗೆ ಫ್ಯಾಮಿಲಿ ಮತ್ತು IPS ಅಧಿಕಾರಿಗಳ ಗ್ರೂಪ್ನಲ್ಲಿ ಮೆಸೇಜ್ ಕೂಡ ಮಾಡಿದ್ರಂತೆ ಪಲ್ಲವಿ. ಸ್ಕಿಜೋಫ್ರೇನಿಯಾ ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ಪಡಿತಾ ಇದ್ರು ಪಲ್ಲವಿ. ವಿಚಾರಣೆ ಸಂದರ್ಭದಲ್ಲಿ ಮಗಳು ಕೃತಿ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅತ್ತ ಮಗಳು ಕೃತಿ ತನಿಖೆಗೆ ಸಹಕರಿಸ್ತಾ ಇಲ್ಲ, ನನ್ನನ್ನ ಏನೂ ಕೇಳಬೇಡಿ, ಡೋಂಟ್ ಟಚ್ ಮೀ ಅಂತೆಲ್ಲ ಹೇಳ್ತಾ ಇದ್ದಾರೆ. ಪೊಲೀಸರಿಗೆ ಓಂ ಪ್ರಕಾಶ್ ಕೊಲೆ ಆರೋಪಿಗಳ ವಿಚಾರಣೆ ಈಗ ಬಹಳಷ್ಟು ಸವಾಲಾಗಿದೆ. ಸ್ಕಿಜೋಫ್ರೇನಿಯಾ, ನಾನು ಕೂಡ ಮೊದಲ ಬಾರಿ ಇಂಥದ್ದೊಂದು ಕಾಯಿಲೆ ಇದೆ ಅಂತ ಕೇಳ್ತಾ ಇರೋದು. ಅದ್ರ ಬಗ್ಗೆ ಪವರ್ TV ಸ್ಟುಡಿಯೋದಲ್ಲಿ ವೈದ್ಯರು ಕೂಡ ಇದ್ದಾರೆ, ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಏನು ಆ ಕಾಯಿಲೆ, ಅದರ ಎಫೆಕ್ಟ್ಸ್ ಏನು, ಏನಾಗುತ್ತೆ. ನಾನೆಲ್ಲೋ ಒಂದು ಅಲ್ಪ ಸ್ವಲ್ಪ ನನಗೆ ಗೊತ್ತಿರಂಗೆ ಕೇಳ್ಪಟ್ಟಿದ್ದು ಭ್ರಮೆ, ಅಂದ್ರೆ ಅವರೋ ಏನೇನೋ ಕಲ್ಪಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅವ್ರ ಮನಸ್ಸಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ತೊಳಲಾಟಗಳಿರುತ್ತೆ. ಸಡನ್ ಆಗಿ ಯಾರೋ ಏನೋ ಬಂದು ನಮ್ಮನ್ನು ಮಾಡಿದ್ರು, ಏನೋ ಆಯ್ತು, ಅಂದ್ರೆ ಡ್ಯುವೆಲ್ ಪರ್ಸನಾಲಿಟಿ ತರ ಏನಾದರೂ ಇರುತ್ತಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತು ಈ ಹಂತದಲ್ಲಿ ನಾವು ಚರ್ಚೆ ಮಾಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಈ ಪ್ರಕರಣ ಎಷ್ಟು ಮಟ್ಟಿಗೆ ಅವರು ಈ ರೀತಿಯಾದಂತಹ ಒಂದು ಕಾಯಿಲೆ ಇರೋದ್ರಿಂದ ಈ ಪ್ರಕರಣ ಎಷ್ಟು ಮಟ್ಟಿಗೆ ನಿಲ್ಲುತ್ತೆ, ಎಷ್ಟು ಮಟ್ಟಿಗೆ ಕೋರ್ಟಲ್ಲಿ ಚರ್ಚೆ ಆಗುತ್ತೆ, ತನಿಖೆ, ಇದೆಲ್ಲವನ್ನ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಇನ್ನು ಕೊಲೆ ಆರೋಪಿ ಪಲ್ಲವಿ ಇದಾರಲ್ಲ, ಪ್ರಕಾಶ್ ಅವ್ರ ಬಗ್ಗೆ ಒಂದು ಮೆಸೇಜ್ ಅನ್ನ ಮಾಡಿದ್ರು ವಾಟ್ಸ್ಆಪ್ ಅಲ್ಲಿ. ಏನೆಲ್ಲ ಮೆಸೇಜ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ, ನೋಡ್ಕೊಂಡು ಬನ್ನಿ. ಪಲ್ಲವಿ ಕಳಿಸಿದ್ದ ಮೆಸೇಜ್ನಲ್ಲೇನಿದೆ? ಈ ಗ್ರೂಪ್ನ ಅಧಿಕಾರಿಗಳು ಹಾಗೂ ಇತರರ ಗಮನಕ್ಕೆ ತುರ್ತು ಕ್ರಮದ ಅಗತ್ಯವಿದೆ. ನೀವು ಮಾನವೀಯತೆ ಉಳ್ಳವರಾಗಿದ್ರೆ ಈ ಸಂದೇಶವನ್ನ ಆದಷ್ಟು ಹೆಚ್ಚು ಜನರಿಗೆ ತಲುಪಿಸಿ. ಕಾರಣ ಕೌಟುಂಬಿಕವಾಗಿರಬಹುದು, ಆದ್ರೆ ಸತ್ಯ ಏನಂದ್ರೆ ನನ್ನ ಗಂಡನ ನಡೆ ಬಗ್ಗೆ ಹೇಳಲೇಬೇಕು. ನನ್ನ ಪತಿ DGP ಆಗಿದ್ದಾಗ ಪ್ರತಿ 10ರಿಂದ 15 ದಿನಗಳಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ರು. ಆದರೆ ಎಲ್ಲ ಪ್ರಕರಣಗಳನ್ನ ಮಾನಸಿಕ ಅಸ್ವಸ್ಥತೆಯಿಂದ ಆತ್ಮಹತ್ಯೆ ನಡೆದಿದೆ ಎಂದು ಉಲ್ಲೇಖಿಸಲಾಗಿತ್ತು. ಓಂ ಪ್ರಕಾಶ್ ಬಳಿ ಒಂದು ರಿವಾಲ್ವರ್ ಇದೆ, ಅದನ್ನ ತಕ್ಷಣ ಜಪ್ತಿ ಮಾಡಬೇಕು. ಹ್ಯಾಕ್ ಆಗುವ ಮೊದಲು ಅಥವಾ ಅಳಿಸಿ ಹೋಗುವ ಮುನ್ನ ಈ ಮೆಸೇಜ್ ಅನ್ನ ಸೇವ್ ಮಾಡಿ ಇಡಿ. ಪ್ರತ್ಯೇಕವಾಗಿ ಬದುಕುವಂತೆ ಅವರಿಗೆ ಹಲವು ಬಾರಿ ನಾನು ಹೇಳಿದ್ದೆ. ನಾನು ಎಲ್ಲಿಗಾದ್ರೂ ಹೋದಾಗ ನನಗೆ ಕೊಡಲಾದ ಆಹಾರ ಮತ್ತು ನೀರಿನಲ್ಲಿ ವಿಷ ಬೆರೆಸಲಾಗ್ತಿತ್ತು. ಇದರ ಉದ್ದೇಶ ಸ್ಪಷ್ಟವಾಗಿದೆ. ಆಹಾರದಲ್ಲಿ ವಿಷ ಬೆರೆಸಲು ಮನೆ ಕೆಲಸದವರನ್ನೂ ನೇಮಿಸಿದ್ರು. ನನ್ನ ಮಗಳು ಈಗ ತುಂಬಾ ಅಸ್ವಸ್ಥಳಾಗಿದ್ದಾಳೆ. ನನಗೆ ಸುಮ್ಮನೆ ಕೂರಲು ಆಗಲ್ಲ. ಸ್ವಿಗ್ಗಿ, ಝೊಮ್ಯಾಟೊದಿಂದ ತರಿಸುವ ಆಹಾರಗಳಲ್ಲೂ ಬೆರಕೆ ಮಾಡಲಾಗಿತ್ತು. ಹಣ ಎಲ್ಲವನ್ನ ಸುಲಭವಾಗಿ ಮಾಡಿಸುತ್ತೆ. ಅವನ ಸಾಮ್ರಾಜ್ಯ ಬಹಳ ದೊಡ್ಡದಿದೆ. ಆತ PFI ಸದಸ್ಯ ಕೂಡ ಹೌದು. ನಾನೇನು ಮಾಡ್ಲಿ? ನನ್ನ ಮಗಳಿಗೆ ಹುಷಾರಿಲ್ಲ. ನನ್ನ ಮಗಳು ಧ್ವನಿ ಎತ್ತಲು ಆರಂಭಿಸಿದಾಗ ಇವೆಲ್ಲ ಆರಂಭವಾಗಿದೆ. ಕನಿಷ್ಠ ಪಕ್ಷ ಇದನ್ನ ಅಜಿತ್ ಧೋವಲ್ ಗಮನಕ್ಕಾದ್ರೂ ತನ್ನಿ. ಯಾಕಂದ್ರೆ ಈತ ಎಲ್ಲಿಂದ ಶಸ್ತ್ರಾಸ್ತ್ರ, ಹಣ ಎಲ್ಲಿಂದ ಪಡೆಯುತ್ತಿದ್ದ ಎಂಬುದು ಗೊತ್ತಾಗಲಿ. ಇದು ರನ್ಯಾರಾವ್ ಪ್ರಕರಣಕ್ಕಿಂತಲೂ ಗಂಭೀರವಾದದ್ದು. ಯಾವುದೇ ಸಂಶಯ ಬಾರದೆ ಇಂಜೆಕ್ಷನ್ಗಳನ್ನು ಕೊಟ್ಟಿರಬಹುದು. ಇದು ಹೇಗೆ ವರ್ಕೌಟ್ ಮಾಡುತ್ತೆ ಅಂತ ನನಗ್ ಗೊತ್ತಿಲ್ಲ. ಇದರ ಬಗ್ಗೆ NIAಗೆ ಯಾವುದೇ ಮಾಹಿತಿ ಇಲ್ಲ ಅನ್ಸುತ್ತೆ. ವರ್ಷಗಳ ಕಾಲ ವಿಷಪ್ರಾಶನದಿಂದ ಕಿಡ್ನಿಗೂ ಹಾನಿಯಾಗಿದೆ. ನಾನು ಮನೆಯಲ್ಲೇ ತುಪ್ಪ ಹಾಗೂ ನಿಂಬೆಹಣ್ಣಿನ ಮೂಲಕ ವಿಷ ಹೊರಹಾಕುವ ಕೆಲಸ ಮಾಡ್ತಿದ್ದೇನೆ. ಮನೆ ಅಡುಗೆ ಕೆಲಸದವನ್ನ ಕೇಳಿದ್ರೆ ಎಲ್ಲವೂ ಗೊತ್ತಾಗಲಿದೆ. ಬಹಳ ಸಮಯದಿಂದ ಮಸ್ತಾನ್ ನನ್ನ ಮೇಲೆ ಈ ಪ್ರಯೋಗ ಮಾಡ್ತಿದ್ದ. ಈತ ಹೈಪ್ರೊಫೈಲ್ ಶಸ್ತ್ರಾಸ್ತ್ರಗಳನ್ನ ಹೊಂದಿರೋ ಹೈಪ್ರೊಫೈಲ್ ವ್ಯಕ್ತಿಯಾಗಿದ್ದಾನೆ. ತನಿಖೆ ಮಾಡಿದ್ರೆ ಎಲ್ಲವೂ ಗೊತ್ತಾಗಲಿದೆ. ದೇವರ ದಯೆಯಿಂದ ಪ್ರತಿ ಬಾರಿ ನಾನು ದೇಹದಿಂದ ವಿಷವನ್ನ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದೇನೆ. ಸಾಧ್ಯವಾದ್ರೆ ಅಶೋಕ್ ನಗರ ಕ್ವಾರ್ಟರ್ಸ್ನಲ್ಲಿ DGP ನನಗೊಂದು ತಾತ್ಕಾಲಿಕ ಮನೆ ಕೊಡಿಸ್ಲಿ. ಅಲ್ಲಿ ನಾನು ಸ್ವಲ್ಪ ಸುರಕ್ಷಿತವಾಗಿರಬಹುದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ ನನಗ್ ಗೊತ್ತಿಲ್ಲ. ಆದ್ರೆ ಈ ಕ್ಷಣಕ್ಕೆ ಇದು ಉತ್ತಮ ಆಯ್ಕೆಯಾಗಬಹುದು. ಯಾಕಂದ್ರೆ ನಮ್ಮ ಕಾನ್ಸ್ಟೇಬಲ್ಗಳು ಸುಲಭವಾಗಿ ಲಂಚದ ಬಲೆಗೆ ಬೀಳ್ತಾರೆ.
ನೆನ್ನೆ ನಾನು ವಾಕ್ ಮಾಡ್ತಿದ್ದಾಗ ಒಬ್ಬ ವ್ಯಕ್ತಿ ತನ್ನ ವ್ಯಾನ್ನ ಬಾಗಿಲು ತೆರೆದುಕೊಂಡೇ ರಸ್ತೆ ಮೇಲೆ ನಿಂತಿದ್ದ. ವ್ಯಾನ್ ಬಳಿ ತೆರಳಿ ಪೌಡರ್ ಮಾದರಿಯ ವಸ್ತು ಎಸೆದ. ನನ್ನ ದೇಹದಲ್ಲಿ ಉರಿ ಕಾಣಿಸಿಕೊಳ್ಳುವವರೆಗೂ ನನಗೆ ಅದರ ಅರಿವೇ ಆಗಿರಲಿಲ್ಲ. ಎಸ್ ಪಲ್ಲವಿ ಅವರು, ಇದು ಒಂದು ಪೊಲೀಸ್ ಅಧಿಕಾರಿಗಳ ಗ್ರೂಪ್ ಅಲ್ಲಿ ಕಳಿಸಿದಂತಹ ಮೆಸೇಜ್ ಇದು ವಾಟ್ಸ್ಆ್ಯಪ್ ಅಲ್ಲಿ. ಸೊ ನಾನು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ಧ್ರುವ ಐತಾಳ್ ಅವರಿದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ನಮಸ್ತೆ ಅಮ್ಮ. ನಾನು ಮೊದಲ ಬಾರಿಗೆ ಈ ಸ್ಕಿಜೋಫ್ರೇನಿಯಾ ಅನ್ನುವಂತಹ ಪದವನ್ನೇ ಕೇಳ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್. ಯೂಶಲಿ ಗೊತ್ತಿರಲ್ಲ ನಮ್ಗಳಿಗೆ. ಇದ್ರ ಬಗ್ಗೆ ಹೇಳ್ಬೋದಾ? ಯಾಕೆಂದ್ರೆ ಈ ಕೊಲೆ ಪ್ರಕರಣದ ಬಗ್ಗೆ ನೀವು ಕೂಡ ನಿಮಗೂ ಮಾಹಿತಿ ಸಿಕ್ಕಿರುತ್ತೆ. ಸೊ ಪಲ್ಲವಿ ಅವರಿಗೆ ಈ ಒಂದು ಸಮಸ್ಯೆ ಇತ್ತು ಅನ್ನುವಂಥ ವಿಚಾರ ಈಗ ಗೊತ್ತಾಗಿದೆ. ಅವರು ಅದಕ್ಕೆ ಟ್ರೀಟ್ಮೆಂಟ್ ಕೂಡ ತಗೊಳ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಲಾಸ್ಟ್ 12 years ಇಂದ ಶಿ ವಾಸ್ ಇನ್ ಟು ದಿಸ್ ಆ್ಯಂಡ್ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಅಂತ. ಮೊದಲಿಗೆ ನನಗೆ ಈ ಕಾಯಿಲೆ ಬಗ್ಗೆ ತಿಳಿಸ್ಕೊಡಿ. ಇದರಿಂದ ಈ ರೀತಿಯಾದಂಥ ಕೊಲೆ ಮಾಡುವ ಹಂತಕ್ಕೆ ಎಫೆಕ್ಟ್ಸ್ ಆಗುತ್ತಾ ಅನ್ನೋದನ್ನ ತಿಳಿಸ್ಕೊಡಿ ಪ್ಲೀಸ್. ಖಂಡಿತ. ಸ್ಕಿಜೋಫ್ರೆನಿಯಾ ಕನ್ನಡದಲ್ಲಿ ಚಿತ್ತ ವಿಕಲತೆ ಅಂತ ಹೇಳ್ತೀವಿ. ಚಿತ್ತ ವಿಕಲತೆ, ಹೆಚ್ಚು ಚಿತ್ತಭ್ರಾಂತಿ ಅಂತಲೂ ಕೆಲವರು ಹೇಳ್ತಾರೆ. ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಇರಲಿಕ್ಕೂ ಸಾಧ್ಯ ಇಲ್ಲ. ಇದರಲ್ಲಿ ಕೆಲವು ಸಿಂಪ್ಟಮ್ಸ್ಗಳು ತುಂಬ ಮುಖ್ಯವಾಗಿ ಕಾಣುತ್ತೆ. ಮೊದಲನೇದು ಡೆಲ್ಯೂಷನ್ ಅಂತ ಹೇಳ್ತೀವಿ, ಅಂದರೆ ಭ್ರಾಂತಿ. ಯಾರೋ ಏನೋ ಮಾಡ್ತಾ ಇದ್ದಾರೆ ನನಗೆ, ಮಾಟ ಮಾಡ್ತಾ ಇದ್ದಾರೆ, ಮಂತ್ರ ಮಾಡ್ತಾ ಇದ್ದಾರೆ, ನನ್ನನ್ನು ಕೊಲ್ಲೋದಕ್ಕೆ ಹೊಂಚು ಹಾಕ್ತಾ ಇದ್ದಾರೆ, ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಟಿ ವಿನಲ್ಲಿ ನ್ಯೂಸ್ಗಳಲ್ಲಿ ಬರ್ತಾ ಇದೆ. ಈ ಥರ ಎಲ್ಲ ಭ್ರಮೆ ಒಂದು ಸಿಂಪ್ಟಮ್, ಡೆಲ್ಯೂಷನ್ ಅಂತ. ಇನ್ನೊಂದು ಹ್ಯಾಲುಸಿನೇಷನ್, ಅಂದರೆ ಏನು ವಿಚಾರಗಳಿಲ್ಲದೆ ನಮಗೇನೋ ಕೇಳಿಸೋದು ಅಥವಾ ಕಣ್ಣಿಗೆ ಕಾಣಿಸೋದು ಅಥವಾ ಸ್ಮೆಲ್ ಬಂದಂಗೆ ಆಗೋದು, ಇಲ್ಲಾಂದರೆ ಯಾವುದಾದ್ರೂ ಸೆನ್ಸೇಷನ್ ಆಗೋದು. ಆಡಿಟರಿ ಹ್ಯಾಲುಸಿನೇಷನ್ ತುಂಬ ಕಾಮನ್, ಅಂದರೆ ಕಿವಿನಲ್ಲಿ ಯಾರೋ ಮಾತಾಡ್ದ ಹಾಗೆ ಆಗೋದು. ಸೊ ಇವೆಲ್ಲ ಈ ಕಾಯಿಲೆಯ ಮುಖ್ಯವಾದ ಒಂದು ಸಿಂಪ್ಟಮ್ಸ್, ಪಾಸಿಟಿವ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅದಲ್ಲದೆ ಬೇರೆ ಬೇಕಾದ ಸಿಂಪ್ಟಮ್ಸ್ ಇರುತ್ತೆ, ನೆಗೆಟಿವ್ ಸಿಂಪ್ಟಮ್ಸ್, ಕಾಗ್ನೇಟಿವ್ ಸಿಂಪ್ಟಮ್ಸ್ ಅಂತ. ಬಟ್ ಟ್ರೀಟ್ಮೆಂಟಿಂದ ಇದು ತುಂಬ ಬೇಗ ವಾಸಿ ಆಗುತ್ತೆ. ಸಿಂಪ್ಟಮ್ಸ್ ಕಂಟ್ರೋಲ್ ಮಾಡಬಹುದು ಖಂಡಿತವಾಗ್ಲೂ. ಯಾಕೆ ಜಾಸ್ತಿ ಕೇಳಲ್ಲ ಅಂದರೆ ಇದೊಂದು ಸಿವಿಯರ್ ಮೆಂಟಲ್ ಇಲ್ನೆಸ್. ಇದರ ಪ್ರಿವೆಲೆನ್ಸ್ ಅಂದರೆ ಸಮಾಜದಲ್ಲಿ ಎಷ್ಟು ನಡೆಯುತ್ತೆ ಅಂದರೆ ಹೆಚ್ಚು ಕಮ್ಮಿ 100 ಅಷ್ಟೇ. 100. ಸೊ ಈಗ 12 years ಇಂದ ಅವರು ಟ್ರೀಟ್ಮೆಂಟ್, 12 years ಇಂದ ಅವ್ರಿಗೆ ಕಾಯಿಲೆ ಇದೆ, ಮಾನಸಿಕ ಕಾಯಿಲೆ. ಬಟ್ 12 years ಆದ್ರೂ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕೆ, ಅಂದರೆ ಟ್ರೀಟ್ಮೆಂಟ್ ತಗೋತಿದ್ರು ಅಂತಾನು ಹೇಳಿದ್ದಾರೆ, ಬಟ್ ಕ್ಯೂರ್ ಆಗಿಲ್ಲ ಅಂತ ಇರಬಹುದು. ಒಂದು ಚಾಲೆಂಜ್ ಅಂದರೆ ಸ್ಕಿಸೋಫ್ರೆನಿಯಾದಲ್ಲಿ ನನಗೆ ಕಾಯಿಲೆ ಇದೆ ಅನ್ನೋದು ಪೇಷಂಟಿಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಮಾತ್ರೆ ತಗೊಳ್ಳೋದಕ್ಕೆ ಅವರು ಓಪನ್ನೆಸ್, ವಿಲ್ಲಿಂಗ್ನೆಸ್ ತುಂಬ ಕಮ್ಮಿ ಇರುತ್ತೆ. ಇನ್ಸೈಟ್ ಅಂತ ಹೇಳ್ತೀವಿ. ಜ್ವರ ಬಂದರೆ ನನಗೇನೋ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಥರ್ಮಾಮೀಟ್ರಲ್ಲಿ ನೋಡೋ ಮುಂಚೆನೆ, ಹಾಗೆ ಈ ಕಾಯಿಲೆನಲ್ಲಿ ನನಗೇನೋ ಆಗ್ತಾ ಇದೆ ಅನ್ನೋದು ಗೊತ್ತೇ ಆಗಲ್ಲ. ಹಾಗಾಗಿ ಮಾತ್ರೆ ಕೊಡೋದು ತುಂಬ ಕಷ್ಟವಾಗುತ್ತೆ. ಸೊ ಎಷ್ಟು ರೆಗ್ಯುಲರ್ಲಿ ಮಾತ್ರೆ ತಗೋತಾ ಇದ್ರು ಅದ್ರ ಮೇಲೆ ಸಿಂಪ್ಟಮ್ಸ್ ಎಷ್ಟು ಕಮ್ಮಿ ಆಗಿತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ರೀಸನ್ ಈ ಕಾಯಿಲೆ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ವಯಸ್ಸಿನ ಮಿತಿ ಏನಾದರೂ ಇದೆನಾ ಇದಕ್ಕೆ, ಹೇಗೆ ಯಾಕೆ ಬರುತ್ತೆ ಅಂದರೆ ಮುಖ್ಯವಾಗಿ ಮಾನಸಿಕ ಕಾಯಿಲೆಗಳಲ್ಲಿ ಇದಕ್ಕೆ ಒಂದು ಜೆನೆಟಿಕ್ ರೀಸನ್ಸ್ ಇರ್ಬೋದು. ಫ್ಯಾಮಿಲಿನಲ್ಲಿ ಈ ಥರ ಕಾಯಿಲೆ ಬೇರೆಯವರಿಗೆ ಜೆನೆಟಿಕಲಿನೂ ಬರುತ್ತಾ, ಜೀನ್ಸಲ್ಲಿರೋ ತೊಂದರೆಗಳಿಂದ ಬರುತ್ತೆ. ಅಂದರೆ ಮಾಮೂಲಿ ಜನರಿಗೆ 100 ಆದರೆ ಪೇರೆಂಟ್ಸಲ್ಲಿ ಯಾರು ಒಬ್ಬರಿಗೆ ಈ ಥರ ಕಾಯಿಲೆ ಇದ್ದರೆ ಅವರಿಗೆ ಈ ಕಾಯಿಲೆ ಬರೋ ಸಾಧ್ಯತೆ ಜಾಸ್ತಿ. ಹಾಗೆ ಕಂಪ್ಲೀಟ್ಲಿ ಡಯಾಬಿಟಿಸ್ ಅಷ್ಟು ಜಾಸ್ತಿ ಅಲ್ಲ, ಬಟ್ ಫ್ಯಾಮಿಲಿನಲ್ಲಿ ರನ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಫ್ಯಾಮಿಲಿನಲ್ಲಿ ಎಷ್ಟು ಜನಕ್ಕೆ ಜಾಸ್ತಿ ಈ ಕಾಯಿಲೆ ಇರುತ್ತೆ ಅಷ್ಟು ನನಗೆ ಈ ಕಾಯಿಲೆ ಬರುವಂತಹ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸೊ ಆ ರೀತಿ ಫೆಮಿಲಿಯಲ್ ಇಲ್ನೆಸ್ ಇದು. ಅದ್ರ ಜೊತೆಗೆ ಅವರು ಬೆಳೆದು ಬಂದ ವಾತಾವರಣ ಇರಬಹುದು, ಅವ್ರ ಸೋಷಿಯಲ್ ಸಿಚುವೇಶನ್ಸ್ ಇರಬಹುದು, ಇದು ಎಲ್ಲದರಿಂದನೂ ಎಫೆಕ್ಟ್ ಆಗಿ ಈ ಕಾಯಿಲೆ ಬರುತ್ತೆ. ಹೆಚ್ಚು ಕಮ್ಮಿ ಅಡಾಲಸೆನ್ಸ್ ಅಂತ ಏನು ಹೇಳ್ತೀವಿ, 18ರಿಂದ 24ರಲ್ಲಿ ಈ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ತುಂಬಾ ರೇರ್ ಕಂಡೀಷನ್ಸ್ ಅಲ್ಲಿ ಲೇಟ್ ಆನ್ಸೆಟ್ 30-35ರಲ್ಲೂ. she is 62 or 63 now. He was 68. I think she is 62 or 63 now. ಅದೇ ಕೆಲವು ಸಂದರ್ಭಗಳಲ್ಲಿ ಲೇಟ್ ಆನ್ಸೆಟ್ ಅಂದರೆ 40ರಲ್ಲಿ 30ರ ನಂತರ ಈ ಕಾಯಿಲೆ ಬರುವಂಥ ಸಾಧ್ಯತೆನೂ ಇದೆ. ಸೊ ಇದು ಈ ಕಾಯಿಲೆ ಬಗ್ಗೆ ವಿಚಾರ. ಓಕೆ, ಈಗ ಅವರು ಮಾನಸಿಕ ಕಾಯಿಲೆಯಿಂದ ನಳ್ತಾ ಇದ್ರು. ಸೊ ಹಾಗಾಗಿ ಈ ಕೊಲೆ ಮಾಡುವ ಹಂತಕ್ಕೆ ಹೋಗುತ್ತಾ, ಅಷ್ಟು ಸಿವಿಯಾರಿಟಿ ಇದೆನಾ ಈ ಒಂದು ಕಾಯಿಲೆ? ಇವ್ರ ವಿಷಯದಲ್ಲಿ ನನಗೆ ಹೇಳೋದು ಕಷ್ಟ. ಬಟ್ ಕೆಲವು ಸಲ ಅವರು ಈ ಸ್ಕಿಜೋಫ್ರೆನಿಯಾದಿಂದ ನನ್ನ ಮೇಲೆ ನನಗೆ ಕಂಟ್ರೋಲ್ ಇಲ್ಲ ಅಂತ ಅನ್ನಿಸ್ಬಹುದು. ನನ್ನನ್ನು ಬೇರೆ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನನಗೆ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋ ಕೆಲಸಗಳನ್ನು ನನ್ನ ಕೈಲಿ ಮಾಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ಬಹುದು. ಹಾಗಾದಾಗ ಎಷ್ಟೋ ಸಲ ಪೇಷಂಟ್ಸ್ ಹೇಳಿದ್ದಾರೆ, ನನಗೆ ಹೋಗೋದಿರಲಿಲ್ಲ ಬಟ್ ನನ್ನ ಕೈಯಲ್ಲಿ ಚಾಕು ಬೇರೆ ಯಾರೋ ಹಿಡ್ಕೊಂಡು ಹೋಗಿ ಮಾಡಿಸಿದ್ರು ಅಂತ. ಕಂಟ್ರೋಲ್ ಓವರ್ ಸೆಲ್ಫ್ ಅನ್ನೋದು ಸ್ಕಿಜೋಫ್ರೆನಿಯಾ ಕಾಯಿಲೆನಲ್ಲಿ ಹೋಗುತ್ತೆ. ಸೊ ಈ ಕೇಸ್ನಲ್ಲಿ ಹೇಳೋದು ಕಷ್ಟ. ಬಟ್
ಇದು ಸಾಧ್ಯ ಸ್ಕಿಜೋಫ್ರೆನಿಯಾದಲ್ಲಿ. ಆದ್ರೆ ಈಗ ಯಾರೋ ಬಂದು ನಮ್ಮನ್ನ ಪುಷ್ ಮಾಡ್ದಂಗೆ, ಹಾಂ, ನನ್ನ ದೇಹದ ಮೇಲೆ ನನಗೆ ಕಂಟ್ರೋಲ್ ಇರಲ್ಲ, ನನ್ನ somebody will ಆಕ್ಷನ್ಸ್ take control over our body ಅಂತ ಅನಿಸುತ್ತೆ. ನಿಜವಾಗ್ಲೂ ಏನೂ ಆಗೋದಿಲ್ಲ. ನನ್ನ ಭಾವನೆಗಳ ಮೇಲಿರಬಹುದು, ನನ್ನ ಆಕ್ಷನ್ಸ್ ಮೇಲಿರಬಹುದು, ನನ್ನ ಮಾತಿನ ಮೇಲಿರಬಹುದು, ಬೇರೆಯವ್ರ ಕಂಟ್ರೋಲ್ ಇಟ್ಕೊಂಡಿದ್ದಾರೆ, ಅವ್ರು ನನ್ನ ಹತ್ರ ಮಾಡಿಸ್ತಾ ಇದ್ದಾರೆ ಅನ್ನೋಂತಹ ಫೀಲಿಂಗ್ಸು ಅಥವಾ ಎಕ್ಸ್ಪೀರಿಯನ್ಸಸ್ಸು ಈ ಕಾಯಿಲೆನಲ್ಲಿ ಆಗುತ್ತೆ. ಓಕೆ ನಾಣಯ್ಯ ಸರ್, ನನಗೆ ಇನ್ನೊಂದು ಪ್ರಶ್ನೆ ಇದು ಬಂದಾಗ, ಈಗ ಕಾನೂನು ಕೋರ್ಟ್ ಅಂತ ಬಂದಾಗ ಈಗ ಇವರಿಗೆ ಮಾನಸಿಕ ಕಾಯಿಲೆ ಇದೆ ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಇಫ್ ಇಟ್ ಇಸ್ ಗೆಟ್ ಪ್ರೂವ್ ಆದರೆ ಸೊ ಹೆಂಗೆ ಸರ್ ಇದು ನೆಕ್ಸ್ಟ್ ಅವ್ರಿಗೆ ಶಿಕ್ಷೆ ಆಗುತ್ತಾ, ಏನು ಎತ್ತ ಅದು ಸ್ಟ್ಯಾಂಡ್ ಆಗುತ್ತಾ? ಅದು ಬದಲಾವಣೆಗಳು ಬರ್ತವೆ ಒಂದೊಂದು ಸತಿ. ಸುಮ್ಮನೆ ಅವ್ರು ಮಾಡಿದ್ರು ಅಂತ ಹೇಳಿ ಡೈರೆಕ್ಟ್ ಆಗಿ ಅಂತ ನಾನು ಹೇಳ್ತಾ ಇಲ್ಲ. ಈಗ ಡಾಕ್ಟ್ರ್ ಹೇಳಿದ್ರು, ಏನಾಗ್ತದೆ ಅಂದರೆ ತಾನು ಏನು ಮಾಡ್ತೀನಿ ಅಂತೇಳಿ ತನ್ನ ಬುದ್ಧಿ ಜ್ಞಾನದಲ್ಲಿ ಇದೆಯಾ ಇಲ್ವೋ ಅಂತ ಹೇಳೋದು ಪ್ರಶ್ನೆ. ಈ ಜ್ಞಾನದಲ್ಲಿ ಇದೆ ಅಂತಂದರೆ ಬೇರೆ. ಈಗ ನೋಡಿ, ಈಗ ಇವ್ರು ಏನು ಮಾಡಿದ್ದಾರೆ, ಜ್ಞಾನದಲ್ಲಿ ಇಲ್ಲ ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತೇಳಿ ನಾವು ತಗೊಂಡ, ಇವರಿಗೆಲ್ಲ ಮೆಸೇಜೆಲ್ಲ ಹೆಂಗೆ ಕಳಿಸಿದ್ರು? ಅವ್ರ ಜ್ಞಾನ ಇರಲಿಲ್ವೇನು? ಅದು ಈಗ ಮಗಳು ಇನ್ವಾಲ್ವ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವ್ರ ಜೊತೆಗಿದ್ದಾಗ ಅವಳು ಅದನ್ನು ತಡೀಲಿಕ್ಕೆ ಏನಾದ್ರು ಮಾಡಿದ್ರ? ಯಾಕೆ ಜವಾಬ್ದಾರಿ ಇರಲಿಲ್ವೇನು ಅವರಿಗೆ? ಮಾಡಬೇಕಾಗಿತ್ತು ಆ ರೀತಿ ಇದ್ದರೆ. ಅದು ಅಲ್ಲದೆ ತಾಯಿ ಜೊತೆಗೆ ಕೈ ಜೋಡಿಸಿದ್ದಾರೆ. ಕೈ ಜೋಡಿಸಿದಾಗ ತಾಯಿ ಮಗಳು ಇಲ್ಲ ಅಂತ ಹೇಳೋದನ್ನು ಅದು ತಪ್ಪಿಸ್ಕೊಳ್ಳೋಕ್ಕೆ ಒಂದು ಮಾತು ಹೇಳ್ತಾರೆ ಹೊರತು ಇದು ಅಲ್ಲ. ಆ ಕಾರಣದಿಂದಾಗಿ ಆ ಪರಿಸ್ಥಿತಿಗಳು ಹೇಗೆ ಬರ್ತವೆ ಅಂದರೆ, ಇವ್ರು ನನಗೆ ಆ ಮನಸ್ಥಿತಿ ಸರಿ ಇರಲಿಲ್ಲ, ನಾನು ಹಾಗೆ ಮಾಡಿದ್ದೇನೆ, ನನಗೆ ಅಂತ ಒತ್ತಡ ಇತ್ತು ನನಗೆ ಆ ಮಾಡೋ ಕಾಲ. ಈಗ ತಪ್ಪಿಸ್ಕೊಳ್ಳೋದಕ್ಕೆ ಈ ಕಾರಣ ಹುಡುಕ್ತಾ ಇರಬಹುದಾ? ಆ ಸಂದರ್ಭನೂ ಬರ್ತದೆ ಅದಕ್ಕೆ ನೇರವಾಗಿ ನಾವು ಅವರ ಮನಸ್ಥಿತಿ ಈ ರೀತಿ ಇತ್ತು, ಇಷ್ಟು ವರ್ಷಗಳಿಂದ ನಡೀತಿತ್ತು ಅಂತ ಈಗಾಗಲೇ ಡಾಕ್ಟ್ರು ಹೇಳಿದರು. ಔಷಧಿ ಕೊಟ್ಟಾಗ ಇವೆಲ್ಲ ವಾಸಿ ಆಗ್ಬಹುದು ಅಂತೇಳಿ, ಆಗುತ್ತದೆ ಅಂತೇಳಿ. ನನ್ನ ಸ್ನೇಹಿತರು ಭಾಳ ಸಂತೋಷ. ನಾವು ಸಾಕಷ್ಟು ಕೇಸ್ಗಳನ್ನು ಮಾಡಿದಾಗ ನೋಡ್ತಾ ಇದ್ದೇನೆ, ಡಾಕ್ಟ್ರುಗಳು ಪರೀಕ್ಷೆ ಮಾಡಿದಾಗ ಆರ್ಡಿನರಿಲಿ ಅವ್ರಿಗೆ ಏನು ಔಷಧಿ ಕೊಡ್ತಾರೆ ಅಂದರೆ ತಾಳ್ಮೆಗೆ ಬರೋದಕ್ಕೆ ಔಷಧಿ ಕೊಡ್ತಾ ಇದ್ದಾರೆ. ಇಲ್ಲ ಡಾಕ್ಟ್ರೆ, ತಾಳ್ಮೆ ಆಂಗ್ಸೈಟಿ ರೆಡ್ಯೂಸ್ ಆಗೋದು. ಅದಕ್ಕೆ ಮೆಡಿಸಿನ್ಸ್ ಕೊಡುವಾಗ ಮೋಸ್ಟ್ ಆಫ್ ದ ನನ್ನ ಲೆಕ್ಕದಲ್ಲಿ ಅವರು ಡಾಕ್ಟ್ರು ಪಾಪ, ನಾನು ಅವ್ರ ಬಗ್ಗೆ ಏನಲ್ಲ, ಇದರಲ್ಲಿ ನೇರವಾಗಿ ನಮ್ಮ ಮೆದುಳು ಇದೆಯಲ್ಲ ಅದ್ರ ಮೇಲೆ ರಿಯಾಕ್ಷನ್ ಆದಾಗ ತಕ್ಷಣ ಅವರು ಹೊಂದಿಕೊಂಡು ಅದನ್ನು ನಾರ್ಮಲ್ ಲೈಫಿಗೆ ಬರೋದಿಲ್ಲ. ಅವರು ಅದು ಎಳ್ಕೊಂಡು ಹೋಗ್ತಾ ಇರ್ತದೆ. ಆವಾಗ ಅದನ್ನೇ ಬೆಳಿಗ್ಗೆ ಎದ್ದ ತಕ್ಷಣ ಮಲಗಿದಾಗ ಎದ್ದ ತಕ್ಷಣ ಓ ನನಗೆ ಅದು ಆಗಬೇಕಿತ್ತು, ಇದು ಮಾಡಬೇಕಿತ್ತು. ಇವರ ಕೈಯಲ್ಲಿ ಈಗ ನಮ್ಮ ಸ್ನೇಹಿತರು ಹೇಳಿದ ಕೋವಿ ಇತ್ತು, ಗನ್ ಇತ್ತು, ಎಲ್ಲ ಹೊಡೆದು ಬಿಡ್ತಾರ, ಅದಕ್ಕಿಂತ ಮೊದಲೇ ನಾವು ಕೊಂದಾಕ್ಬಿಡ್ಲ, ಈ ಥರ ನೂರಾರು ವಿಚಾರಗಳು ಬರ್ತಾ ಇರ್ತವೆ ತಲೆಗೆ. ಆದರೆ ಅವ್ರನ್ನ ಕೊಲೆ ಮಾಡಬೇಕು, ಚಾಕು ತಗೊಂಡು ಚುಚ್ಚುತ್ತಂತಿದೆಯಲ್ಲ, ಅದು ಮಿತಿ ಮೀರಿದ ವ್ಯವಸ್ಥೆ ಅಂತ ನನ್ನ ಲೆಕ್ಕದಲ್ಲಿ ಹೇಳ್ತೀನಿ. ಏನು ಹೇಳ್ತೀರಿ ಸರ್ ಹೇಳೋದೇನು? ಈ ಆಯಾಮದಲ್ಲಿ ಈಗ ಹೇಳಿದ್ರಲ್ಲ ಮಿಸಸ್ಗೆ ದೇ ಶುಡ್ ಬಿ ಸಬ್ಜೆಕ್ಟೆಡ್ ಫಾರ್ ಬ್ರೈನ್ ಮ್ಯಾಪಿಂಗ್. ಓಕೆ, ಬ್ರೈನ್ ಮ್ಯಾಪಿಂಗ್ ಹಾಕಿದ್ರೆ ಅದೆಲ್ಲ ಗೊತ್ತಾಗುತ್ತೆ. ಹೌದು, ನಾವು ಹೇಳ್ಬೋದು. ಈಗ ಇವ್ರು ಸಾಹೇಬ್ರಿಗೂ ಸಹ ಏನೋ ಇದು ಹುಚ್ಚಿಡಿದು ಬಿಟ್ಟಿತ್ತು ಹಾಗೆ ಹೀಗೆ ಅಂತ ಹೇಳಿದೆ. ಅದಕ್ಕೆ ಪಿ ಎಮ್ ನಡೆಯುವಾಗ ಡಾಕ್ಟರ್ಸ್ಗೆ ಗೊತ್ತಾಗುತ್ತೆ ಫಾರೆನ್ಸಿಕ್ ಇದಕ್ಕೆ ಆ ಸೆಲ್ಸ್ನ ಏನೇನು ಕಲೆಕ್ಟ್ ಮಾಡ್ಕೊಂಡಿದ್ದಾರಾ ಇಲ್ಲ, ಐ ಡೋಂಟ್ ನೋ ವೆದರ್ ದೇ ಹ್ಯಾವ್ ಕಲೆಕ್ಟೆಡ್ ದ ಸೆಲ್ಸ್ ಆರ್ ನಾಟ್. ಆಯಿತಾ? ಆ್ಯಂಡ್ ಹಿಸ್ ವೈಫ್ಗೆ ಏನು ಮಾಡಿತ್ತು, ನಾವು ಶೀಸ್ ಅಂಡ್ ಪೊಲೀಸ್ ಈಗ ಕಸ್ಟಡಿಗೆ ಕೊಡ್ತಾರೆ. ಕಸ್ಟಡಿಗೆ ಕೊಟ್ಟಿದೆ ಅಂಡ್ ಐಒ ಹ್ಯಾಸ್ ಟು ಸಬ್ಮಿಟ್ ಅನ್ ಅಪ್ಲಿಕೇಶನ್ ಸೇಯಿಂಗ್ ದಟ್ ಶಿ ವಿಲ್ ಬಿ ಸಬ್ಜೆಕ್ಟೆಡ್ ಫಾರ್ ದಿಸ್ ಥಿಂಗ್ ಬ್ರೈನ್ ಮ್ಯಾಪಿಂಗ್ ಆರ್ ದಿಸ್ ಥಿಂಗ್ ನಾರ್ಕೋ ಅನಾಲಿಸಿಸ್ ಅಂತ ಹೇಳಿದ್ದಕ್ಕೆ ಕೇಳಬೇಕಾಗುತ್ತೆ. ಯಾಕೆಂದರೆ ದಿಸ್ ಮೋಸ್ಟ್ ಹೀನಸ್ ಕೇಸ್ ಆಗಿದೆ. ಈಗ ವೆರಿಂದ ಶಿ ಇಸ್ ಸೀನಿಯರ್ ಆಫೀಸರ್ ಆಫ್ ದ ರ್ಯಾಂಕ್ ಆಫ್ ದ DGP ಹ್ಯಾಸ್ ಬಿನ್ ಮರ್ಡರ್ಡ್ ಬೈ ಹಿಸ್ ಓನ್ ವೈಫ್. ಏನು ಅವಳಿಗೆ ಈಗ ಕಂಟೆನ್ಷನ್ ತೊಗೊಂಡಿದ್ದಾನೆ, ಅಯ್ಯೋ ನನಗೆ ಬುದ್ಧಿ ಇರಲಿಲ್ಲ, ನನಗೆ ಇದಾಗಿರಲಿಲ್ಲ. ಯಾಕಂದರೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ ತಕ್ಷಣ ಅವ್ರಿಗೆ ವಾಂತಿ ಬರುತ್ತೆ, ಪೊಲೀಸ್ ಅರೆಸ್ಟ್ ಮಾಡಿದ ತಕ್ಷಣ ಇದು ಬರುತ್ತೆ ಅದು ಬರುತ್ತೆ ಅಂತ ಬೆನ್ನು ನೋವು ಬರುತ್ತೆ, ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಶುರು ಮಾಡ್ತಾರೆ. ಹಾಗೆ ಇವಳು ಆ್ಯಕ್ಟ್ ಮಾಡ್ಬೋದು. ಇದಕ್ಕೆಲ್ಲ ಪೊಲೀಸ್ನವರು ಬಗ್ಗೋದಿಲ್ಲ. ದೇ ಶುಡ್ ಟೇಕ್ ಅನ್ ಪರ್ಮಿಷನ್ ಫ್ರಮ್ ದ ಕೋರ್ಟ್ ದಟ್ ಶಿ ವಿಲ್ ಬಿ ಸಬ್ಜೆಕ್ಟೆಡ್ ಫಾರ್ ಬ್ರೈನ್ ಮ್ಯಾಪಿಂಗ್.